ಕೊಳಚೆ ನೀರು ಸರ್ ಎಲ್ಲ. ಹ್ಮ್ ರಾಯಚೂರು ನಗರದಲ್ಲಿ 35 ವಾರ್ಡ್ನಲ್ಲಿ ಉತ್ಪತ್ತಿ ಆಗುವಂತ ಕೊಳಚೆ ನೀರು ಕೆರೆಯಲ್ಲಿ ಬಿಟ್ಟಾರ ಸರ್. ಓ ಆ ಕೆರೆ ನೀರು ಹೊಲಸು ನೀರನ್ನ ತಗೊಂಡು ಗಿಡಗಳಿಗೆ ಹಾಕಿನಿ ಸರ್. ಅಷ್ಟು ಕಷ್ಟಪಟ್ಟಿನಿ ಸರ್. ಮುಟ್ಟಬೇಕಾದ್ರೆ ಯಾರು ಅದರಲ್ಲಿ ಮುಟ್ಟಂಗಿಲ್ಲ ಅಂತ ಹೊಲಸು ನೀರು. ಯಾವ ಬರ್ತೀರನ್ರಿ? ಬೆಳಿಗ್ಗೆ 6 ಗಂಟೆಗೆ ಸರ್. ಬೆಳಿಗ್ಗೆ 6 ಗಂಟೆಗೆ ಬಂದವರು 9 ಗಂಟೆಗೆ ಹೋಗ್ತೀನಿ ಸರ್. ಅಂದ್ರೆ 9 ಗಂಟೆ ತನಕ ಈಗ ರೀಸೆಂಟ್ ಹಾಕಿರೋ ಗಿಡಗಳಿಗೆ ನೀರ್ ಹಾಕೋದು. ಇದು ಮಾವಿನ ಕೆರೆ, ಇದು ನಂದೀಶ್ವರ ಗುಡಿ, ಅದು ಸಾಯಿಬಾಬಾ ಗುಡಿ. ನಾನು ಕೆರೆ ಸುತ್ತ ವರ್ಷಕ್ಕೆ 100 ಗಿಡ 500 ಗಿಡಗಳನ್ನು ನಾನು ನೆಟ್ಟು ಕೆರೆ ನೀರು ಗಿಡಗಳಿಗೆ ಹಾಕಿ ಗಿಡಗಳನ್ನು ಬೆಳೆಸಿದ್ದೆ. ಕೆರೆ ಅಭಿವೃದ್ಧಿ ಹೆಸರಿನಲ್ಲಿ ಆ ಕಡೆ ಎಲ್ಲ ಗಿಡಗಳನ್ನ ತೆಗೆದು ಬಿಟ್ಟ. ಓಕೆ, ಇದು ಸ್ಮಶಾನ ಅಲ್ವಾ? ಯಾವ ಸ್ಮಶಾನ ಇದು? ಆಕಾಶವಾಣಿ ಹಿಂದ್ಗಡೆ ಇರುವಂತ ಒಂದು ಜಾಗ. ಇದು ಅರಣ್ಯ ಇಲಾಖೆಗೆ ಸೇರಿದಂತ ಒಂದು ಪ್ರದೇಶ. ಇಲ್ಲಿ ಒಂದು ಸ್ಮಶಾನನೂ ಇದೆ. ಇಲ್ಲಿನೂ ನಾನು ಗಿಡಗಳನ್ನು ನೆಟ್ಟಿದ್ದೀನಿ. ಇದು ಚಿಲುಮೆ ಹೊರೆತ ಅಂತಾರೆ. ಹೊರೆತ ಅಂದ್ರೆ ಯಾವಾಗಲೂ ನೀರು ಬರ್ತವ ಇಲ್ಲಿ. ಎಲ್ಲಿಂದ ಬರ್ತದೆ ಸರ್? ಅಂದ್ರೆ ಅದು ಏನು ಪ್ರಕೃತಿ, ಅದು ಹೇಳಕ್ ಆಗಲ್ಲ. ಗಿಡಗಳು ಇರ್ತಾವಲ್ಲ, ಇದಿಷ್ಟು ಕಡೆ ಎಲ್ಲ ಕಡೆ ಎಲ್ಲಿ ಇಲ್ಲ, ಇದೊಂದೇ ಆದ. ಯಾವಾಗ್ಲೂ ನೀರ್ ಇರ್ತಾವ. ನಾನು ಇಲ್ಲೇ ಯಾಕೆ ಗಿಡಗಳನ್ನ ನೆಟ್ಟಿನಿ ಅಂದ್ರೆ ನೀರ್ ತಗೊಂಡು ಆ ಗಿಡಗಳಿಗೆ ಹಾಕಕ್ಕೆ ನನಗೆ ಸುಲಭ ಆಗ್ತದ ಅಂತ ಹೇಳಿ ನಾನು ಇಲ್ಲಿ ಎಲ್ಲೆಲ್ಲಿ ನೀರ್ ಇರ್ತಾವ ಈ ಕೆರೆ ಹತ್ರನು ನೆಟ್ಟಿದ್ದೀನಲ್ಲ, ಆ ಕೆರೆ ನೀರು ಗಿಡಗಳಿಗೆ ಹಾಕ್ತೀನಿ. ಈಗ ಅಲ್ಲಿ ಗುಡಿ ಹತ್ರ ನೆಟ್ಟಿದ್ದೀನಲ್ಲ, ಅಲ್ಲಿ ನೀರಿನ ವ್ಯವಸ್ಥೆ ಅದ. ಅಂದ್ರೆ ನೀರು ಎಲ್ಲಿರ್ತದ ಅಲ್ಲಿ ಗಿಡಗಳನ್ನ ನೆಟ್ರೆ ನನಗೆ ಅನುಕೂಲ ಆಗ್ತದೆ. ಸೊ ಇದು ಇಷ್ಟೆಲ್ಲ ಗಲೀಜಿದಾವಲ್ಲ, ನೀರ್ ಏನಿದು? ಇದು ಎಮ್ಮೆ ಆಕಳುಗಳು ಬಂದು ಇಲ್ಲಿ ಹೊಲಸು ಮಾಡ್ಬಿಟ್ಟವ, ರಾಡಿ ಮಾಡ್ಬಿಟ್ಟದ. ಇಲ್ಲಾಂದ್ರೆ ಬಹಳ ಸ್ವಚ್ಛವಾದ ನೀರು, ತಿಳಿ ನೀರು ಬರ್ತದೆ ಇಲ್ಲಿ. ಬೆಳಿಗ್ಗೆ ನಾವು ಸಣ್ಣವರಿದ್ದಾಗ ಇಲ್ಲಿ ನೀರು ಕುಡಿತಿದ್ವಿ ನಾವು. ಎಲ್ಲ ಆಡಕ್ ಬರ್ತಿದ್ವಲ್ಲ, ನೀರ್ ಅಡಿಕೆ ಆದ್ರೆ ಇದೇ ನೀರು ಕುಡಿದು ಮನೆಗೆ ಹೋಗ್ತಿದ್ವಿ ನಾವು. ಆದ್ರೆ ಈಗ ಗಲೀಜಾಗಿದೆ. ಈಗ ಏನಾಗ್ಯದ, ಅದು ಎಮ್ಮೆಗಳು ಬಂದು ಇಲ್ಲಿ ಹೊರಳಾಡಿ ರಾಡಿ ಮಾಡ್ಯಾವ ಅಷ್ಟೇ. ಇದನ್ನೆಲ್ಲ ರಾಡಿ ತೆಗೆದು ಸ್ವಚ್ಛ ಮಾಡಿದ್ರೆ ಸ್ವಚ್ಛ ನೀರು ಬರ್ತಾವ ಇಲ್ಲಿ. ಓಕೆ, ಅಂದ್ರೆ ಇದು ನೈಸರ್ಗಿಕವಾಗಿರುವಂತದ್ದು, ವರ್ಷ ಪೂರ್ತಿ ಇರುತ್ತೆ. ಸೊ ಪ್ರತಿದಿನ ಇಲ್ಲಿ ಬೆಳಿಗ್ಗೆ ಬರೋದಾ? ಇಲ್ಲಿ ಇಲ್ಲಿ ಬೆಳಿಗ್ಗೆ ದಿನ ಬರ್ತದೆ. ಇಲ್ಲಿ ನಾನು ಯಾಕೆ ನೆಟ್ಟಿನಿ ಅಂದ್ರೆ, ಸ್ಮಶಾನ ಗುಂಡಿ ತೋಡವರು ಗಿಡಗಳನ್ನ ತೆಗೆದ್ರು 1 ವರ್ಷ. ಅಂದ್ರೆ ಅಲ್ಲಿ ಜನಗಳು ಉಳೋಕೆ ತೆಗೆದ್ಬಿಟ್ರು. ಅದಕ್ಕೆ ಇಲ್ಲಿ ಎಲ್ಲಿ ಕಲ್ಲು ಇದೆ ಅವ್ರು ತೋಡಕ್ಕೆ ಎಲ್ಲಿ ಸಾಧ್ಯ ಆಗೋದಿಲ್ಲ. ಅಲ್ಲಿ ಇದು ಚಿಲುಮೆನಾ? ಚಿಲುಮೆನೆ ಇದು. ಓಹೋ, ನೀರ್ ತಿಳಿದಾವಲ್ಲ? ನೀರ್ ತಿಳಿ ಇರ್ತಾವ. ಯಾಕಂದ್ರೆ ಇದ್ರಲ್ಲಿ ಅವು ಎಮ್ಮೆ ಆಕಳ ಇವೆಲ್ಲ ಬಂದು ಇದು ಮಾಡಂಗಿಲ್ಲ ಸರ್. ಅದು ಭೂಮಿ ಲೆವೆಲ್ ಇರೋದ್ರಿಂದ ಅಲ್ಲಿ ಹೋಗಿ ಮಕ್ಕಳು ರಾಡಿ ಮಾಡ್ತಾವ. ಓಕೆ, ಇಲ್ಲೆಲ್ಲಿ ತಗೋತೀರಾ ನೀರು? ಇದ್ರಲ್ಲಿ ತಗೊಂಡು ಗಿಡಗಳಿಗೆ ಹಾಕ್ತೀನಿ. ನೋಡಿ ನೀವು, ಆ ವ್ಯಕ್ತಿ ದಿನ ಬೆಳಿಗ್ಗೆ ಸಾಯಂಕಾಲ ಅವ್ರ ಟೈಮ್ ಸಿಕ್ಕಾಗ ಎಲ್ಲ ಬಂದು ಬೆಳಿಗ್ಗೆ 6 ಗಂಟೆಗೆ ಬೆಳಿಗ್ಗೆ 6 ಗಂಟೆಗೆ ಬಂದವರು 9 ಗಂಟೆಗೆ ಹೋಗ್ತೀನಿ. ಅಂದ್ರೆ 9 ಗಂಟೆ ತನಕ ಈಗ ರೀಸೆಂಟ್ ಹಾಕಿರೋ ಗಿಡಗಳಿಗೆ ನೀರ್ ಹಾಕೋದು. ಎಷ್ಟು ತಿಂಗಳಾಯ್ತು ಹಾಕಿ ಇವನ? ಇವು ಹಾಕಿ 3 ತಿಂಗಳಾಯ್ತು. 3 ತಿಂಗಳಾಯ್ತು. ಸೊ ಇಲ್ಲಿ ಎಷ್ಟು ಗಿಡ ನೆಟ್ಟಿದ್ದಾರೆ ಈ ಸ್ಮಶಾನದಲ್ಲಿ? ಇಲ್ಲಿ ಸುಮಾರು 50 ಗಿಡಗಳು ನೆಟ್ಟಿದ್ದಾರೆ. 50 ಗಿಡ. ಸೊ ಅವುಗಳಿಗೆ ಆ ಚಿಲುಮೆಯಿಂದ ನೀರ್ ಹಾಕ್ತೀರಾ. ಎಂತಹ ಅದ್ಭುತ ವ್ಯಕ್ತಿ ಹೇಳಿ. ನಿಮ್ಗೆ ಯಾರಾದ್ರೂ ಈ ತರ ಗೊತ್ತಿದ್ರು ಅಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಜವಾಗ್ಲೂ ನಾನಂತೂ ಇದುವರೆಗೂ ನೋಡೇ ಇಲ್ಲ ಈ ತರದ ವ್ಯಕ್ತಿಯನ್ನ. ಯಾಕೆಂದ್ರೆ ಇಷ್ಟು ಪರಿಸರದ ಮೇಲೆ ಪ್ರೀತಿ ಕಾಳಜಿ ಇರುವಂತವ್ರು ನಿಮ್ಗೆ ತುಂಬಾ ರೇರ್ ಆಗಿ ಕಾಣಸಿಗ್ತಾರೆ. ಯಾಕಂದ್ರೆ ಗಿಡಗಳನ್ನ ಹಚ್ಚೋದು, ಅವುಗಳನ್ನ ಪಾಲನೆ ಪೋಷಣೆ ಮಾಡೋದು ಸಣ್ಣ ವಿಚಾರ ಅಲ್ಲ. ಇದು ನೀವೇ ನೆಟ್ಟಿದ್ದು? ಇದು 2 ವರ್ಷದ? ಸೊ ಅದು 1 ವರ್ಷದ್ದು. 1 ವರ್ಷದ್ದು. ಸೊ ಅದ್ಯಾವುದು? ಹೊಂಗೆ ಅಲ್ಲ? ತಪ್ಸಿ ಸರ್. ತಪ್ಸಿ. ಓಕೆ ಓಕೆ ಓಕೆ. ಅಲ್ಲಿ ಸರೌಂಡಿಂಗ್ ಎಲ್ಲ ಸುಮಾರು ಗಿಡ ಹಚ್ಚಿದೆ ಸರ್. ಅದು ಬಂದು ಮಂದಿ ಸುಮ್ಮನೆ ಗಿಡಗಳು ಕಟ್ ಮಾಡೋದು, ಮನೆಗೆ ಒಯ್ಯೋದು, ಸುಡ್ಲಾಕ
ಸುಮ್ಮ ಅಲ್ಲಿ ಬೆಂಕಿ ಹಚ್ಚದ ಹಿಂಗೆ ಒಣಗಿದ ಗಿಡಗಳಿಗೆ ಹ್ಮ್ ಟೋಟಲ್ ನಾಲ್ಕನೇ ಸಲ ಹಚ್ಚಿದ್ ಸರ್ 4ನೇ ಸಲ ಹಚ್ಚಿರೋದು. ಸೊ ಸುಮಾರು ಎಷ್ಟು ಜಾಸ್ತಿ ಹಚ್ಚಿದ್ರು ಈಗೆಲ್ಲ ಕಡ್ದಾರನ್ರಿ? ಹೌದು ಸರ್ ಊಟ ಗಿಟ ಚಿಂತೆ ನೋಡ ಸರ್, ಗಿಡ ಬೇಕಷ್ಟೇ. ಯಾವಾಗ ರೆಡಿ ಸರ್ ಗಿಡ ಹಚ್ಲಕ್? ಸಂಜೆಗೆ ಹಚ್ಚಿದ ಯಾವಾಗ ಫ್ರೀ ಇದ್ರ ಸಂಜೆ ಕತ್ಲಾಗಿ ಬಂದು ಹಚ್ಬಿಡ್ತು. ಮಳೆ ಬಂದ್ರೆ ಬಿಡಲ್ಲ, ಮಳೆ ಬಂದ್ರೆ ಮಾತಾ. ಇದು ಮಾವಿನ ಕೆರೆ, ಇದು ನಂದೀಶ್ವರ ಗುಡಿ, ಅದು ಸಾಯಿಬಾಬಾ ಗುಡಿ. ನಾನು ಕೆರೆ ಸುತ್ತ ವರ್ಷಕ್ಕೆ 100 ಗಿಡ 500 ಗಿಡಗಳನ್ನು ನಾನು ನೆಟ್ಟು ಕೆರೆ ನೀರು ಗಿಡಗಳಿಗೆ ಹಾಕಿ ಗಿಡಗಳನ್ನು ಬೆಳೆಸಿದ್ದೆ. ಈಗ ಕೆರೆ ಅಭಿವೃದ್ಧಿ ಹೆಸರಿನಲ್ಲಿ ಆ ಕಡೆ ಎಲ್ಲ ಗಿಡಗಳನ್ನ ತೆಗೆದು ಬಿಟ್ಟಾರೆ. ನಾನು ಇದ್ರ ಬಗ್ಗೆ ಬಹಳಷ್ಟು ಸಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿನಿ, ಗಿಡಗಳನ್ನ ಉಳಿಸಿ ಅಭಿವೃದ್ಧಿ ಮಾಡ್ರಿ, ಗಿಡಗಳನ್ನ ತೆಗಿಬ್ಯಾಡ್ರಿ, ಬಹಳ ಕಷ್ಟಪಟ್ಟು ನಾನು ಬೆಳೆಸಿದ್ದೀನಿ ನೀರ್ ಹಾಕಿ ಅಂತೇಳಿ ಬಹಳ ಸಾರಿ ನಾನು ವಿನಂತಿ ಮಾಡ್ಕೊಂಡ್ರು ಕೆರೆ ಅಭಿವೃದ್ಧಿ ಮಾಡೋ ಸಲುವಾಗಿ ಗಿಡಗಳನ್ನ ಎಲ್ಲ ತೆಗೆದು ಬಿಟ್ಟಾರ ಸರ್. ಇಲ್ಲಿ ತನಕ ಈ ಕಡೆ ಸರ್, ಈ ಎಡ್ಜ್ ಆ ಎಡ್ಜ್ ನಿಂತ ಅಲ್ಲಿಂತ ಅಲ್ಲಿ ತನ ತೆಗೆದು ಬಿಟ್ಟಾರ. ಸುತ್ತಲೂ ಹಾಕಿದ್ದೆ ಸರ್. ಈಗ ಇಷ್ಟು ಉಳ್ದಾವ್ ಸರ್, ಇವಾದ್ರೂ ಉಳಿಸ್ರಿ, ಇವು ತೆಗಿಬ್ಯಾಡ್ರಿ, ಉಳಿಸಿ ಅಭಿವೃದ್ಧಿ ಮಾಡಬಹುದಲ್ಲ, ಅದನ್ನ ಯಾಕೆ ತೆಗಿತೀರಿ, ಇಲ್ಲಿ ಮುಂದ ಮಾಡಬಹುದಲ್ಲ ಇದಿಷ್ಟು ಬಿಟ್ಟು ಅಂತ ನಾನು ಬಹಳ ಸಾರಿ ವಿನಂತಿ ಮಾಡ್ಕೊಂಡಿನಿ ಸರ್. ಮತ್ತೆ ವಿನಂತಿ ಮಾಡ್ಕೊಂತೀನಿ, ಈ ಗಿಡಗಳಾದ್ರೂ ಉಳಿಸಲಿ, ಇದನ್ನ ತೆಗಿಲಾರ್ದಂಗ ಅಭಿವೃದ್ಧಿ, ಕೆರೆ ಅಭಿವೃದ್ಧಿ ಮಾಡ್ಲಿ ಅನ್ನೋದು ನನ್ನ ಒಂದು ವಿನಂತಿ. ಈಗ ಸುಮಾರು ಎಷ್ಟು ಗಿಡಗಳು ಹೋಗಿದಾವ್ ಸರ್ ಆ ಕಡೆ? ಅಲ್ಲಿ ಒಂದು 400 ಗಿಡ ತೆಗೆದಾರ ಸರ್. 100 ಗಿಡ ಉಳಿದಾವ್ ಸರ್ ಅಷ್ಟೇ. 400 ಗಿಡ ಎಲ್ಲ ಪೂರ್ತಿ ಈ ತರ ಎತ್ತರ ಬೆಳೆದಿರೋವು? ಬೆಳೆದಿರೋ ಗಿಡಗಳು ತೆಗೆದಾರ. ತೆಗಿಲಾರದಕ್ಕ ಮುಂಚೆ, ಕೆರೆ ಅಭಿವೃದ್ಧಿ ಮಾಡ್ಲಾರ್ದಕ್ಕಿಂತ ಮುಂಚೆನೆ ನಾನು ಮನವಿ ಮಾಡ್ಕೊಂಡಿನ್ರಿ, ತೆಗಿಬಾಡ್ರಿ, ಅದನ್ನ ಬಿಟ್ಟು ಗಿಡಗಳನ್ನ ಬಿಟ್ಟು ಅಭಿವೃದ್ಧಿ, ಕೆರೆ ಅಭಿವೃದ್ಧಿ ಮಾಡ್ರಿ ಅಂತ ಹೇಳಿ. ಆದ್ರೂ ಕೇಳ್ತಾ ಇಲ್ಲ. ನೋಡಿದ್ರಲ್ಲ, ಆ ವ್ಯಕ್ತಿ ಸುಮಾರು ಒಂದು 20 ವರ್ಷಗಳಿಂದ ಈ ಕೆಲಸವನ್ನ ಮಾಡ್ತಿದಾರೆ. ಅದರಲ್ಲೂ ಕೂಡ ಅವು ಎಷ್ಟು ವರ್ಷದ ಗಿಡ ಇದ್ವು ರೀ? ಅವು ಒಂದು 10 ವರ್ಷದ ಗಿಡ ನೋಡ್ರಿ. 10 ವರ್ಷದ ಗಿಡ. ಇಲ್ಲೇನ್ ನೋಡ್ತಿದಾರ, ಇಷ್ಟು ಛತ್ರ ಇರೋ ಗಿಡಗಳನ್ನ ಸುಮಾರು ಒಂದು 400 ಗಿಡಗಳನ್ನ ತೆಗೆದಿದಾರೆ. 500 ನೆಟ್ಟಿದ್ದೆ ಸರ್. ವರ್ಷಕ್ಕೆ 100 ನೆಟ್ಟು ನೀರ್ ಹಾಕಿ ಬೆಳೆಸಿದ ಮೇಲೆ ಮತ್ತೆ 100 ಹಾಕ್ತಿದ್ದು ಮುಂದಿನ ವರ್ಷ. ಒಂದೇ ಸರ್ 500 ಗಿಡಗಳಿಗೆ ನೀರ್ ಹಾಕಕ್ ಆಗಲ್ಲ ಅಂತ ಹೇಳಿ ವರ್ಷ 100 ಗಿಡಗಳನ್ನ ನೆಟ್ಟಿರೋದು. ಈಗ 400 ಗಿಡಗಳು ಆ ಕಡೆ ಇರೋವೆಲ್ಲವೂ ಕೂಡ ಅಲ್ಲಿ ತೆಗೆದು ಆ ಕಡೆ ಇದು ಕಟ್ಟಿದಾರೆ ನೋಡಿ. ಅಭಿವೃದ್ಧಿ ಹೆಸರಲ್ಲಿ ಅಷ್ಟು ಗಿಡಗಳು ಹೋಗಿದಾವಂತೆ. ಅವ್ರಿಗೆಲ್ಲ ಏನ್ ಹೇಳ್ತೀರಪ್ಪ? ಕೊಳಚೆ ನೀರು ಸರ್ ಎಲ್ಲ. ರಾಯಚೂರು ನಗರದಲ್ಲಿ 35 ವಾರ್ಡ್ನಲ್ಲಿ ಉತ್ಪತ್ತಿ ಆಗುವಂತ ಕೊಳಚೆ ನೀರು ಕೆರೆಯಲ್ಲಿ ಬಿಟ್ಟಾರ ಸರ್. ಆ ಕೆರೆ ನೀರು ಹೊಲಸು ನೀರನ್ನ ತಗೊಂಡು ಗಿಡಗಳಿಗೆ ಹಾಕಿನಿ ಸರ್. ಅಷ್ಟು ಕಷ್ಟಪಟ್ಟಿನಿ ಸರ್. ಮುಟ್ಟಬೇಕಾದ್ರೆ ಯಾರು ಅದ್ರಲ್ಲಿ ಮುಟ್ಟಂಗಿಲ್ಲ ಅಂತ ಹೊಲಸು ನೀರು ಅವು. ಆದ್ರೂ ಗಿಡ ಬೆಳಿತದಲ್ಲ, ಎಷ್ಟಾದ್ರೂ ಹೊಲಸು ಇರ್ಲಿ ಅಂತ ಹೇಳಿ ಅಲ್ಲಿಂದ ಇಳಿದು ಕೊಡದಿಂದ ತುಂಬ್ಕೊಂಡು ಬಂದು ಇಲ್ಲಿ ಹಾಕಿ. ಆದ್ರೆ ಈಗ ಅಷ್ಟು ತೆಗೆದಿದ್ದಾರೆ, ಮತ್ತೆ ಇವನು ತೆಗಿತೀನಿ ಅಂತಿದ್ದಾರೆ. ಹಾ ಸರ್, ಅಭಿವೃದ್ಧಿ ಹೆಸರಿನ ಅಭಿವೃದ್ಧಿ ಮಾಡಕ ಇದನ್ನು ತೆಗಿತಾರ ಸರ್. ತೆಗಿಬಾಡ್ರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಜಿಲ್ಲಾಧಿಕಾರಿಗಳಿಗೆ. ನೋಡಿ, ಅಭಿವೃದ್ಧಿ ಹೆಸರಲ್ಲಿ ಆಲ್ರೆಡಿ ಒಂದು 400 ಗಿಡಗಳನ್ನ ತೆಗೆದಿದ್ದಾರಂತೆ. ಡಿಸಿಗೆ ತುಂಬಾ ಸಲ ಮನವಿ ಕೂಡ ಮಾಡ್ಕೊಂಡಿದ್ದಾರಂತೆ. ನೋಡಿ, ಅಲ್ಲಿರುವಂತ ಎಲ್ಲಾ ಗಿಡಗಳು ಖಾಲಿಯಾಗಿ ಬರೀ ಈಗ ಕಲ್ಲುಗಳು ಕಾಣಿಸ್ತಾ ಇದಾವೆ ನಿಮ್ಗೆ. ಆ ವ್ಯಕ್ತಿ ಸುಮಾರು 10 ವರ್ಷಗಳಿಂದ ಕಷ್ಟಪಟ್ಟು ಬೆಳೆಸಿದಂತಹ ಗಿಡಗಳನ್ನ ಕಡಿದು ಅಭಿವೃದ್ಧಿಯನ್ನ ಮಾಡ್ತಾರಂದ್ರೆ ಅದೆಂತ ಅಭಿವೃದ್ಧಿ ನೀವೇ ನೋಡಿ. JCB ನಿಂತ ತೆಗೆದು ಬಿಟ್ಟಾರ ಸರ್. ನೋಡಿ, 400 ಗಿಡಗಳನ್ನ ಅವ್ರು ಕಣ್ಣಾರೆ ತಮ್ಮ ಕಣ್ಣು ಮುಂದೆನೆ ಆತರ ತೆಗೆಯೋದನ್ನ ನೋಡ್ತಿರುವಾಗ ಹೆಂಗ ಅನಿಸ್ಬೇಡ? 10 ವರ್ಷಗಳ ಕಾಲ ಕಷ್ಟಪಟ್ಟು ಈ ಕೆರೆ ನೀರನ್ನ ಹಾಕಿ ಅವುಗಳನ್ನ ಬೆಳೆಸಿರುವಂತ ಒಬ್ಬ ವ್ಯಕ್ತಿಗೆ ಏನ್ ಅನ್ಸುತ್ತೆ ನೀವೇ ಹೇಳಿ. ಸೊ ಇವಾದ್ರೂ ಉಳಿಲಿ ಅಂತ ಹೇಳ್ಬಿಟ್ಟು ಇವರ ಒಂದು ಕೋರಿಕೆ. ನೀವೆಲ್ಲರೂ ಕೂಡ ಅವ್ರ ಪರವಾಗಿ ನಿಲ್ತೀರ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಅವ್ರ ID ಇದೆ. ಅದಾದ್ಮೇಲೆ ಸಾಧ್ಯವಾದಷ್ಟು ರಾಯಚೂರಿನ ಪೇಜ್ಗಳಿಗೆ ಟ್ಯಾಗ್ ಮಾಡ್ರಿ, ಅವ್ರಗಳಿಗೆ ಹೇಳಿ ಈ ಕಡೆ ಇರೋ ಒಂದು 100 ಗಿಡಗಳಾದ್ರೂ ಉಳಿಲಿ. ನೇರಳೆ ಹಣ್ಣು, ಅದು ಬಸರಿ ಗಿಡ, ಅದು ಒಂದು ನೇರಳೆ ಹಣ್ಣು, ಇದು ಸೀಮೆ ಹುಣಸೆ, ಮತ್ತೆ ಅದು ಚಳ್ಳೆ ಹಣ್ಣು ಸರ್. ಅದು ಬಗಲಾಗಿಂದ ಆ ಕಡೆದು ಚಳ್ಳೆ ಹಣ್ಣು. ಅಲ್ಲಿದೆ. ಇದು ಹೆಬ್ಬೇವು ಸರ್, ದೊಡ್ಡದು ಹೆಬ್ಬೇವು. ಈ ಕಡೆ ಒಂದು, ಈ ಕಡೆ ಒಂದು ಎರಡಾವ್ ಸರ್. ಅಲ್ಲಿ ಇದೊಂದು, ಇದು ಸೀಮೆ ಹುಣಸೆ, ಅಲ್ಲಿ ಹತ್ತಿ ಹಣ್ಣಿನ ಗಿಡ ಸರ್, ಗಿಡ ಹಚ್ಚಿ. ನೀವೇ ನೋಡ್ತಿದಾರ, ಈ ಕಡೆ ಪೂರ್ತಿ ಎಲ್ಲಾ ಕಡೆನೂ ಕೂಡ ಇಲ್ಲಿರುವಂತ ಎಲ್ಲಾ ಗಿಡಗಳು ಇವರೇ ನೆಟ್ಟಿರೋದು. ಯೋಚನೆ ಮಾಡಿ, ಬರೀ ರೇಂಟ್ರಿನಾ? ಓಕೆ, ಬರೀ ನೆಟ್ಟಿರೋದು ಅಷ್ಟೇ ಅಲ್ಲ, ಅವುಗಳಿಗೆ ನೀರು ಉಳಿಸಿ ಬೆಳೆಸಿರೋದು ಕೂಡ ಅವರೇ. ನೋಡಿ, ಇದು ರೇಂಟ್ರಿ ಅಂತೆ. ಎಂತ ಅದ್ಭುತವಾದಂತ ಕೆಲಸ ರೀ.
ನೀವೇನು ಆ ಕಡೆ ಈ ಕಡೆ ನೋಡ್ತಿದ್ರು ಎಲ್ಲಾ ಗಿಡಗಳು ಸಹ ಇವರೇ ನೆಟ್ಟಿರೋದು. ಸೊ ನಿಜವಾಗ್ಲೂ ಗ್ರೇಟ್ ಆ ಮನುಷ್ಯ. ಇದೇ ನೋಡಿ ಸ್ನೇಹಿತರೆ ಅಭಿವೃದ್ಧಿ ಆಗಿರೋದು. ಈ ಅಭಿವೃದ್ಧಿ ಆಗಿರೋ ಜಾಗದಲ್ಲಿ ಇಲ್ಲೇ ನೋಡ್ತಿದ್ರೆ ಗೇಟ್ ಕಾಣಿಸ್ತಿದ್ಯಲ್ವಾ, ಇದ್ರೊಳಗಡೆ ಏನಿಲ್ಲ ಅಂದ್ರೂ ಒಂದು 400 ಗಿಡಗಳು ಇಲ್ಲಿಂದ ಅಲ್ಲಿವರೆಗೂ ಮತ್ತೆ ಆ ಕಡೆವರೆಗೂ ಹಚ್ಚಿರೋದನ್ನ ಕಟ್ ಮಾಡಿ ಈ ಒಂದು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ನೋಡೋಕೆ ಹಿಂಗೆ ಮಾವಿನ ಕೆರೆ ಅಂತಲ್ಲ. ಅವರು ಗಿಡಮರಗಳನ್ನು ಎಲ್ಲೆಲ್ಲಿ ಬೆಳೆಸಿದ್ದಾರೆ ಎಲ್ಲ ಕಡೆ ತಿರುಗಾಡಿ ಸುತ್ತಾಡಿ ನೋಡಿ ಈಗ ಮತ್ತೆ ಅವ್ರ ಮನೆಗೆ ಬಂದ್ವಿ. ಎಲ್ಲ ಊಟಕ್ಕೆ ರೆಡಿ ಆಗಿತ್ತು. ಈಗ ಊಟ ಮಾಡಿಕೊಂಡು ಚಂದ್ರಶೇಖರ್ ಸರ್ ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ. ಅಂದರೆ ಈಗ ನಮಗೆ ಊಟ ಬಡಿಸ್ತಿದ್ದಾರಲ್ವಾ, ಅವರೇ ಚಂದ್ರಶೇಖರ್ ಸರ್. ಅವರು ಯಾವಾಗಿಂದ ಇವ್ರ ಜೊತೆ ಇದ್ದಾರೆ, ಈ ಕೆಲಸವನ್ನ ಯಾವಾಗಿಂದ ಮಾಡ್ತಾ ಇದ್ದಾರೆ ಕೇಳೋಣ. ತಾಯಿ ಅದ್ಭುತವಾಗಿ ಅಡುಗೆಯನ್ನು ಮಾಡಿದ್ರು. ಅವರನ್ನ ಮುಂದಿನ ವಿಡಿಯೋದಲ್ಲಿ ಪರಿಚಯ ಮಾಡ್ತೇನೆ. ಸರ್ ನಮಸ್ತೆ ರೀ. ನಿಮ್ಮ ಹೆಸರು ಸರ್? ಚಂದ್ರಶೇಖರ್ ಗೌಳಿ. ಚಂದ್ರಶೇಖರ್ ಗೌಳಿ. ಸೊ ನೀವು ಯಾವಾಗಿಂದ ನಮ್ಮ ಈರಣ್ಣ ಸರ್ ಜೊತೆ ಇದ್ದೀರಾ? ಸುಮಾರು 8 years ಆಯ್ತು ಸರ್. ಬ್ಯಾಕ್ 8 years. ಸೊ ಅವ್ರ ಜೊತೆ ಬೆಳಗ್ಗೆ ವಾಕಿಂಗ್ ಹೋಗ್ತೀವಿ ಸರ್. ನಾ ಗಾಡಿ ಮೇಲೆ ಅಲ್ಲಿ ಇಟ್ಟು ತಿರ್ತಿದ್ದೆ ಸರ್ ವಾಕಿಂಗ್. ಅದು ನೋಡಿದೆ ಸರ್ಗ. ಮತ್ತೆ ಕೇಳಿದೆ ಸರ್ ಹೆಂಗ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನ್ ಸರ್ ಹೆಂಗ ಅಂತಂದು ಕೇಳಿದೆ ಅವ್ರಿಗೆ. ಅವ್ರಿಲ್ಲ ಹಾಗೆ ಇಲ್ಲ ಅಲ್ಲ ಹಂಗೆ ಹಿಂಗ ಅಂತಂದ್ರು ಅವರು. ಪರವಾಗಿಲ್ಲ ಅಂತ 2-3 ಸಲ ಬಿಟ್ಟಿದೆ ಸರ್. ಫಸ್ಟ್ ಟೈಮ್ ಬಿಟ್ಟಿದೆ ಸುಮ್ಮನೆ ಮಾತಾಡ್ ಹೋದೆ ಸರ್. ನೆಕ್ಸ್ಟ್ ಟೈಮ್ ಬಿಟ್ಟಿದೆ ಸರ್ ಹೆಂಗ ನಾವೇ ಬರ್ತೀನಿ ನಾವೇ ಮಾಡ್ತೀನಿ ಹಂಗಂತಂದ್ರು. ಪರವಾಗಿಲ್ಲ ಅಂತಂದ್ರು ಸರ್. ಈಗ ಸುಮಾರು 8 ವರ್ಷ ಸರ್. ಎಲ್ಲಿ ಕಾಲೇಜ್ ಸ್ಕೂಲ್ ಬರ್ತ್ಡೇ ಲಗ್ನ ಬರ್ತ್ಡೇ ಇದ್ರೆ ಬಿ ಹೋಗ್ಬಿಡ್ತೀವಿ ಸರ್. ಗಿಡಗಳು ಹಚ್ತೀವಿ ಸರ್. ಲಗ್ನಗಳು ಅಂದ್ರೆ ಕರಿತಾರಲ್ಲ ಅವ್ರು ನಾವು ಗಿಫ್ಟ್ ಕೊಡೋದು ಒಂದೇ ಗಿಡಗಳು ಸರ್. ತುಳಸಿ ಗಿಡ ಒಂದು, ಗುಂಡು ಮಲ್ಲಿಗೆ ಅದೇ ಗಿಡ ಹೋಯ್ತೀವಿ ಸರ್. ಕಂಪಲ್ಸರಿ ನಾವು ಬಿಡಲ್ಲ, ಗಿಫ್ಟ್ ಕೊಡಲ್ಲ ಸರ್ ನಾವು. ಬರ್ತ್ಡೇ ಇದ್ರೆ ಬಿ ನಮ್ಮ ಪರಿಚಯ ಮಂದಿ ಇರ್ಲಿ ಪರವಾಗಿಲ್ಲ, ಬೇರೆ ಊರು ರಾಯಚೂರು ಸರೌಂಡಿಂಗ್ ರಾಯಚೂರು ಇದ್ರ ತಿಳಿತಂದ್ರೆ ಹೋಗ್ಬಿಡ್ತೀವಿ ಅವ್ರಿಗೆ. ಜಸ್ಟ್ ಒಂದು ಅವೇರ್ನೆಸ್ ಕೊಡ್ತೀವಿ. ನಾವು ಗಿಡ ಹಚ್ಚಮ್ಮ, ನೀರ್ ಹಾಕ್ತೀನಿ, ಫೋಟೋ ತೆಗೆದು ಹೋಗ್ತೀವಿ ಬಿಡ್ತೀವಿ. ನೀವು ಕೇಕ್ ಆಸ್ ವೆಲ್ ನಿಮ್ ಲೆಕ್ಕ ನೀವು ಮಾಡ್ಕೋರಿ ಅಂತಂದ್ರೆ ಕೇಕ್ ಕಟ್ ಮಾಡೋದಕ್ಕೆ ಬಿಡಲ್ಲ ಸರ್ ಅವರು. ಗಿಡಗಳು ಹಚ್ಚದ ಗಿಡಗಳು ಕೊಟ್ಟರು ಒಳ್ಳೇದು ಸರ್, ಬಹಳ ಒಳ್ಳೇದು. ಮತ್ತ ಮಸ್ಜಿದ್ ನಂತರ ಶಂಶಾನ್ ಘಾಟ್, ಕ್ರಿಶ್ಚಿಯನ್ ಚರ್ಚ್, ಮಸ್ಜಿದ್ ಎಲ್ಲ ಕಡೆ ಬಿಟ್ಟಿಲ್ಲ ಸರ್. ಸರೌಂಡಿಂಗ್ ರಾಯಚೂರು ಒಂದು 30 ಕಿಲೋಮೀಟರ್ ಒಳಗೆ ರೌಂಡಿಂಗ್ ಹೋಗ್ಬಿಟ್ಟಿವಿ ಸರ್. ಎಲ್ಲ ಊರಾಗ ಹಳ್ಳಿ ವಿಲೇಜ್ ಎಲ್ಲ ಹಳ್ಳಿ ಸ್ಕೂಲ್ ಮತ್ತೆ ಸ್ಕೂಲಿಂದ ಅಂದ್ರೆ ಅದು ಒಂದು ಹಳ್ಳಿ ಒಳಗೆ ಮಾಡ್ಬಿಡ್ತೀವಿ ಸರ್ ಕಾರ್ಯಕ್ರಮ. ಹಾ ಸರ್. 8 ವರ್ಷದಿಂದ ನೀವು ಮಾಡತ್ತೀರ ಅವ್ರ ಜೊತೆ ಹೊರಟಿರಿ? ಹೌದು ಸರ್. ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಏನ್ ಸರ್ ಭಾಳ ಒಳ್ಳೆ ಸರ್. ಒಳ್ಳೆ ಸರ್. ಏನಂತ ಸರ್ ನಮ್ಗೇನ ಆಕ್ಸಿಜನ್ ಫ್ರೀ ಸಿಗ್ತದೆ ಸರ್ ನಮಗೆ. ಮತ್ತಂದ್ರೆ ಜಸ್ಟ್ ಯೋಗಾಸನ ಪ್ಲೇ ಆಗ್ತದೆ ಸರ್. ಅಂದ್ರೆ ಮತ್ತೊಂದು ಸ್ವಲ್ಪ ಎಲ್ಲರ ಕಡೆ ಅವೇರ್ನೆಸ್ ಹೆಚ್ಚಿಗೆ ಆಗ್ತದೆ. ನಮ್ ಕಡೆ ಅವೇರ್ನೆಸ್ ಮಾಡೋದು ನಮ್ಗೇನ್ ಆಗ್ತದೆ ಸರ್. ಅವ್ರಿಗೆ ಹೇಳ್ತಾ ಇರ್ತೀವಿ ಸರ್, ಕರೆಕ್ಟ್ ನೀವು ಮಾಡ್ತಾ ಇರಿ ಗಿಡ ಹಚ್ತೀರಿ ಒಳ್ಳೆ ಆಗ್ತದ, ಒಳ್ಳೆ ಕೆಲಸ. ಸೊ ಮತ್ತೆ ನಿಮ್ದು ಮೂಲ ಸರ್ ನೀವು ಎಲ್ಲಿಂದ? ಸರ್ ಫ್ರಮ್ ಗ್ಲೋವರ್ ಡಿಸ್ಟ್ರಿಕ್ಟ್ ಶಾಬಾದ್. ಈಗ ಸುಮಾರು ರಾಯಚೂರು ಬಂದು 20 years ಆಯ್ತು ಸರ್. ಇಲ್ಲೇ ಶಿಫ್ಟ್ ಆಗ್ಬಿಟ್ಟಿವಿ ಸರ್. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮಾಡ್ತೀನಿ ಸರ್. ಹೆಲ್ತ್ ಇನ್ಶೂರೆನ್ಸ್ ನಮ್ಮ ಮನೆಯವ್ರು ಗವರ್ಮೆಂಟ್ ಎಂಪ್ಲಾಯ್ ಸರ್. ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಇದೇ ತರ ನಿಮ್ಮ ಕಾರ್ಯ ಮುಂದುವರಿಲಿ. ಸಾಧ್ಯವಾದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗಿ. ಸೊ ಒಳ್ಳೇದಾಗ್ಲಿ ಸರ್.